ಕಲ್ಯಾಣ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾದ ಶಿವರಾಜ ತಂಗಡಗಿ ಅವರು ಬೆಂಗಳೂರಿಗೆ ತೆರಳುವ ಮಾರ್ಗ ಮಧ್ಯೆ ಆರೋಗ್ಯದಲ್ಲಿ ಏರುಪೇರಾಗಿದ್ದು ತುಮಕೂರಿನ ಸಿದ್ಧಗಂಗಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಂಡು ನಂತರ ಮತ್ತೆ ಬೆಂಗಳೂರಿನ ಕಡೆ ತೆರಳುತ್ತಿದ್ದಾರೆ. ಮಾಧ್ಯಮದಲ್ಲಿ ಬಂದ ಸುದ್ದಿಯಿಂದ ಸಚಿವರ ಅಭಿಮಾನಿಗಳು ಮತ್ತು ಕಾರ್ಯಕರ್ತರು ಯಾವುದೇ ಆತಂಕ ಪಡುವ ಅಗತ್ಯವಿಲ್ಲ, ಮಾನ್ಯ ಸಚಿವರು ಆರೋಗ್ಯರಾಗಿದ್ದಾರೆ ಎಂದು ತಿಳಿಸಿದ್ದಾರೆ. ಅವರು ಬ್ಯಾಂಗ್ಳೂರ್ಗೆ ಹೋಗ್ಬೇಕಾದ್ರೆ ಶಿರಾ ದಾಟಿದ ಮೇಲೆ ಎದೆ ನೋವು ಅಂತೇಳಿ ಹಾಸ್ಪಿಟ್ಲಿಗೆ ಬಂದಿದ್ದು ಆಲ್ಮೋಸ್ಟ್ ಒಂದು 15-20 ಮಿನಿಟ್ಸಿಂದ ನೋವು ಬರ್ತಾ ಇತ್ತು ಅಂತ ಇಲ್ಲಿ ಬಂದು ECG ಎಕೋಕಾರ್ಡಿಯೋಗ್ರಾಮ್ ಟೆಸ್ಟು ಅದೆಲ್ಲ ಮಾಡಿ ನೋಡಿದ್ಮೇಲೆ ಹಾರ್ಟ್ ರಿಲೇಟೆಡ್ ಕನ್ಫರ್ಮ್ ಆಯಿತು. ಅವರು ನೋವು ಸಹ ಕಡಿಮೆ ಆದಮೇಲೆ ಇವಾಗ ಆರಾಮಿದ್ದಾರೆ. ಸೊ ಅವರು ಮತ್ತೆ ಅವ್ರ ಪ್ರಯಾಣ ಬ್ಯಾಂಗ್ಳೂರ್ ಕಡೆ ಹೊರಟಿದ್ದಾರೆ. ಸೊ ಹೃದಯ ಸಂಬಂಧಿ ಸಮಸ್ಯೆಗಳು ಏನೂ ಇಲ್ಲ ಅವ್ರಿಗೆ. ಸೊ ಈಸ್ ಕಂಫರ್ಟಬಲ್, ಏನು ತೊಂದರೆ ಇಲ್ಲ. ಯಾವೆಲ್ಲ ಟ್ರೀಟ್ಮೆಂಟ್ ಮಾಡಿದ್ರಿ ಸರ್? ಚೆಕಪ್ ನೋವಿಗೆ ಏನು ಬಂದಾಗ ಫಸ್ಟ್ ನಾವು ನೋಡೋದು ಹಾರ್ಟ್ ರಿಲೇಟೆಡ್ ಏನಾದರೂ ನೋವಿದೆಯಾ ಅಂತ. ECG ಮಾಡ್ತೀವಿ, ಬೇಸಿಕ್ ECG ನಾರ್ಮಲ್ ಇತ್ತು. ಎಕೋಕಾರ್ಡಿಯೋಗ್ರಾಮ್ ಮಾಡಿದ್ವಿ, ಅದು ನಾರ್ಮಲ್ ಇತ್ತು. ಸೊ ಬ್ಲಡ್ ಟೆಸ್ಟ್ನು ಎಲ್ಲ ಕೆಲವು ತೊಗೊಂಡಿದ್ದೀವಿ. ಸೊ ಅದೆಲ್ಲ ನಾರ್ಮಲ್ ಬರುತ್ತೆ ಅಂತ ಅಂದ್ಬಿಟ್ಟು ಅವ್ರನ್ನ ಇದು ಮಾಡ್ತೀವಿ, ಬ್ಯಾಂಗ್ಳೂರ್ಗೆ ಮಾಡ್ತೀವಿ. ಥ್ಯಾಂಕ್ ಯು ಸರ್.